ಸೊ ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಡಿಲೇ ಮಾಡಬೇಡಿ, ಯಾಕೆಂದರೆ ಇವಾಗ ಕಂಪ್ಲೀಟಾಗಿ ಒಳ್ಳೊಳ್ಳೆ ನೋಟಿಫಿಕೇಷನ್ಸ್ಗಳು ಬರುತ್ತೆ, ಒಳ್ಳೆ ಜಾಬ್ ಪೋಸ್ಟ್ಗಳು ಕಾಲ್ ಆಗುತ್ತೆ. ಆಲ್ರೆಡಿ ಇವಾಗ ಹತ್ರ 3,500 ತನಕ ಪೊಲೀಸ್ ಕಾನ್ಸ್ಟೇಬಲ್ಗೆ ನೋಟಿಫಿಕೇಷನ್ ಕಾಲ್ ಆಗಿದೆ. ಇನ್ನು ಹೊಸ ನೋಟಿಫಿಕೇಷನ್ ಬಗ್ಗೆ ನಾನು ಇವಾಗ ಡೀಟೇಲ್ಸ್ ಹೇಳ್ತೀನಿ. ಸೊ ಡೋಂಟ್ ಡಿಲೇ, ಜಸ್ಟ್ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಎಕ್ಸಾಮ್ ಬರೀರಿ, ಕ್ವಾಲಿಫೈ ಆಗಿ. ಆಲ್ ದ ಬೆಸ್ಟ್ ಎಲ್ರಿಗೂ. ದೆನ್ ಎಲ್ಲೂ ಟೈಮ್ ವೇಸ್ಟ್ ಮಾಡಬೇಡಿ, ಯೂಸ್ ಮಾಡ್ಕೊಳ್ಳಿ ಈ ಚಾನ್ಸನ್ನು, ಬಿಡಬೇಡಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಪೋಸ್ಟ್ಗಳಿಗೆ ಕಾಲ್ ಆಗ್ತಿದೆ, 3,000 4,000 ಪೋಸ್ಟ್ಗಳಿಗೆ ಕಾಲ್ ಆಗ್ತಿರೋದ್ರಿಂದ ಚಾನ್ಸಸ್ ಆರ್ ವೆರಿ ಹೈ ಟು ಗೆಟ್ ಇನ್ ಟು ದ ಜಾಬ್. ಸೊ ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಸಲ ನನಗೆ ಕಮೆಂಟ್ಸಲ್ಲಿ ಅಥವಾ ಮೆಸೇಜ್ಗಳಲ್ಲಿ ತುಂಬ ಜನ ಕೇಳಿದ್ದೀರಾ, VAO ನೋಟಿಫಿಕೇಷನ್ ಯಾವಾಗ. ಸೊ ಈ ಕ್ವಶನ್ಸ್ಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಹೇಳ್ತೀನಿ. ನಾನು ಇಷ್ಟು ದಿನ ತುಂಬಾ ವೆಯ್ಟ್ ಮಾಡ್ತಿದ್ದೆ. ಸೊ ಇವಾಗ ಪಕ್ಕಾ ಇನ್ಫಾರ್ಮೇಷನ್ ಮೂಲಕ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ VAO ಜೊತೆಗೆ ಬೇರೆ ಯಾವ್ದಾದ್ರು ನೋಟಿಫಿಕೇಶನ್ ಬರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ನಿಮಗೆ ಎಷ್ಟು ದಿನ ಟೈಮ್ ಇರುತ್ತೆ ಓದೋದಕ್ಕೆ, ಅದು ಇಂಪಾರ್ಟೆಂಟ್ ಅಲ್ವಾ, ಅದನ್ನು ನಾನು ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಆಲ್ರೆಡಿ ನಮಗೆ 3,395 ಏನೋ ಪೋಸ್ಟ್ಗಳಿಗೆ ಪಿ ಸಿ ಪೋಸ್ಟ್ಗಳಿಗೆ, ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. 1-2 ದಿನ ಆಗಿದೆ ಅಷ್ಟೇ ಕಾಲ್ ಮಾಡಿ. ಇದಾದ ಮೇಲೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಆರ್ಮ್ ಫೋರ್ಸು ಮತ್ತು ಸಿಟಿ ಆರ್ಮ್ ಫೋರ್ಸ್, ಸಿಟಿ ಆರ್ಮ್ಡ್ ರಿಸರ್ವ್ಸ್, ದೆನ್ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಆಲ್ಮೋಸ್ಟ್ ಎಲ್ಲ ಪೊಲೀಸ್ ರಿಲೇಟೆಡ್. ಇದಿಷ್ಟಕ್ಕೂ ಮತ್ತೆ ಕಾಲ್ ಆಗುತ್ತೆ. ಇನ್ನು ಮೇ ಬಿ ಒಂದು ಈ ಮಂತ್ ಒಳಗಡೆನೆ ಇದೆಲ್ಲದಕ್ಕೂ ಕಾಲ್ ಆಗುತ್ತೆ. ಯಾವುದಾದ್ರು DAR, CAR, KSRP, KSISF, ಓಕೆನಾ? ಸೊ ಇದಿಷ್ಟಕ್ಕೂ ಕಾಲ್ ಆಗುತ್ತೆ. ಇದಾದಮೇಲೆ ಒಂದು ಮ್ಯಾಕ್ಸಿಮಮ್ ಇನ್ನೊಂದು 10 ಡೇಸಲ್ಲಿ VAO ಪ್ಲಸ್ ಗ್ರೂಪ್ ಸಿಗಳಿಗೆ ಕಾಲ್ ಆಗುತ್ತೆ. SDA FDA VAO SDA FDA ಈ ಪೋಸ್ಟ್ಗಳಿಗೆ ಇನ್ನೊಂದು 10 ಡೇಸಲ್ಲಿ, 10 to 15 ಡೇಸಲ್ಲಿ ನಿಮಗೆ ಹೊಸ ನೋಟಿಫಿಕೇಶನ್ ಬರುತ್ತೆ, ಪಕ್ಕಾ ಬರುತ್ತೆ, ಡೋಂಟ್ ವರಿ. ಸೊ ದೆನ್ ಇದಾದಮೇಲೆ ನಿಮಗೆ ಇನ್ನೊಂದೇನು ಅಂದರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ, KRIES, ವಸತಿ ಶಾಲಾ ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಯಾರ್ಯಾರೆಲ್ಲ ಟೀಚರ್ಸ್ ಆಗಬೇಕು ಅನ್ನೋ ಕನಸು ಕಟ್ಟಿದ್ರು ನಿಮ್ಮೆಲ್ಲರಿಗೂ ನೋಟಿಫಿಕೇಶನ್ ಬರುತ್ತೆ. ದೆನ್ ಇದಾದಮೇಲೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ವಿಶ್ವೇಶ್ವರಯ್ಯ ಕಾಲೇಜು ವಿವಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಲೆಕ್ಚರರ್, ಟೀಚಿಂಗ್ ಫ್ಯಾಕಲ್ಟಿ ಸೇರಿದಂತೆ 2,000 ಹುದ್ದೆಗಳಿಗೆ ಕಾಲ್ ಆಗೋಂಥ ಚಾನ್ಸಸ್ ಇದೆ, ಓಕೆನಾ? ದೆನ್ ಇದಾದಮೇಲೆ ಇದ್ರ ಜೊತೆಗೆ ಇವಾಗ ಸದ್ಯಕ್ಕೆ 384 ಪೋಸ್ಟ್ಗಳಿಗೆ KAS ಅವರಿಗೆ ಇಂಟರ್ವ್ಯೂ ನಡೀತಿದೆ. ಇದು ಮುಗ್ದಿದ ತಕ್ಷಣ ನೆಕ್ಸ್ಟು ಹೊಸ KASಗೆ ಕಾಲ್ ಆಗುವಂಥ ಚಾನ್ಸಸ್ ಇದೆ. ಎಷ್ಟು ಪೋಸ್ಟ್ಗಳಿಗೆ ಅನ್ನೋದು ಒಂದು 400 ಪೋಸ್ಟ್ಗಳಿಗೆ ಅಂತೂ ಕಾಲ್ ಆಗುತ್ತೆ. ಸೊ ಹೊಸ KAS ಗೆ ಕಾಲ್ ಆಗುತ್ತೆ. ದೆನ್ ಈ ಇಂಟರ್ವ್ಯೂ ಮುಗಿದ ತಕ್ಷಣ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಹೊಸ ನೋಟಿಫಿಕೇಶನ್ ಬರುತ್ತೆ, ಓಕೆನಾ? ಸೊ ಇದಿಷ್ಟು ನೋಟಿಫಿಕೇಶನ್ಗಳು ಈ ಮಂತ್ ಅಥವಾ ಬರೋ ಮಂತ್ ಫಸ್ಟ್ ವೀಕ್ ಒಳಗಡೆ ಎಲ್ಲದಕ್ಕೂ ಕಾಲ್ ಆಗುತ್ತೆ. VAOಗಂತೂ ಪಕ್ಕಾ ಕಾಲ್ ಆಗುತ್ತೆ, ಡೋಂಟ್ ವರಿ. ದೆನ್ ಇದಾದಮೇಲೆ ನಿಮಗೆ ಎಷ್ಟು ಟೈಮ್ ಇರುತ್ತೆ, ಇದು ಇಂಪಾರ್ಟೆಂಟ್. ನಿಮಗೆ ನೋಟಿಫಿಕೇಶನ್ ಬಂದಿದ್ದಾದಮೇಲೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಮಂತ್ಸ್ ಟೈಮ್ ಇರುತ್ತೆ. ಬಟ್ ಒಂದೊಂದು ಸಲ 2.5 ಮಂತ್ಸ್ 3 ಮಂತ್ಸ್ ತನಕ ಹೋಗ್ಬೋದು ಅಷ್ಟೇ, ಅದಕ್ಕಿಂತ ಮೇಲೆ ಹೋಗಲ್ಲ, ಓಕೆನಾ? 2 ಮಂತ್ಸ್ ಇಸ್ ದ ಮ್ಯಾಕ್ಸಿಮಮ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಅದ್ರ ಮೇಲೆಲ್ಲ ಹೋಗೋಕೆ ಹೋಗ್ಬೇಡಿ. ಸೊ 2 ಮಂತ್ಸ್ ಒಳಗಡೆ ನಿಮಗೆ ಎಕ್ಸಾಮ್ಗೆ ಕಾಲ್ ಆಗುತ್ತೆ, ಎಕ್ಸಾಮ್ ನಡೆಯುತ್ತೆ. ಅದ್ರ ಒಳಗಡೆ ನೀವು ಫುಲ್ ಕಂಪ್ಲೀಟಾಗಿ ಪ್ರಿಪೇರ್ ಆಗಿರಬೇಕು. 2 ಮಂತ್ಸ್ ಇಸ್ ದ ಟೈಮ್ ಪೀರಿಯಡ್ ನಿಮಗಿರೋ ಅಂಥದ್ದು, ಇದ್ರ ಒಳಗಡೆ ನೀವು ಪ್ರಿಪೇರ್ ಆಗಬೇಕು. ಸೊ ಗೆಟ್ ರೆಡಿ ಫಾರ್ ಇಟ್. ತುಂಬ ದಿನದಿಂದ ಕೇಳ್ತಿದ್ರಲ್ಲ, ಯಾವಾಗ ನೋಟಿಫಿಕೇಶನ್ ಆಗುತ್ತೆ ನೋಡಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನೋಟಿಫಿಕೇಶನ್ ಆಗುತ್ತೆ. ರೆಡಿ ಆಗಿರಿ, ಪ್ರಿಪೇರ್ ಆಗಿ, ಜಸ್ಟ್ ಜಾಯಿನ್ ಆಗಿ. ಪ್ಲ್ಯಾನ್ಗೆ 365 ಡೇಸ್ ಪ್ಲ್ಯಾನ್ ನಡೆಸ್ತಿದ್ದೀವಿ. ಬಟ್
ನಾನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಶಾರ್ಟ್ ಪೀರಿಯಡ್ಗೆ 1-2 ಮಂತ್ಸಿಗೆ ನಾವೊಂದು ಪ್ಲ್ಯಾನ್ ನಡೆಸ್ಬೇಕು ಅನ್ನೋದು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅದಿನ್ನೂ ಜಸ್ಟ್ ಮೈಂಡಲ್ಲಿದೆ ಗೊತ್ತಿಲ್ಲ, ಯಾಕಂದರೆ ಇವಾಗ ನೋಟಿಫಿಕೇಷನ್ ಆಗ್ತಿರೋದ್ರಿಂದ ಅವರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಬೇಕು. ಸೊ ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಸದ್ಯದ ಪ್ಲ್ಯಾನು. ನೆಕ್ಸ್ಟ್ ಮತ್ತೆ ನೋಡೋಣ ಹೊಸ ಪ್ಲ್ಯಾನ್ ಜೊತೆ ಏನು ಮಾಡಬೇಕು ಅಂತ. ಇವಾಗ ಬರೋ ನೋಟಿಫಿಕೇಷನ್ಗೆ ಒಂದು ಸಡನ್ ಪ್ಲ್ಯಾನ್ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಂದ ತಕ್ಷಣ ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಬಾಯ್.